ನೋಡಮ್ಮ, ಕಿಟ್ಟಣ್ಣಯ್ಯ ಆಸ್ಪತ್ರೆ ಕರ್ಕೊಂಡೇ ಹೋಗಿಲ್ಲ ಅಂತೀಯ ಕಮಲಮ್ಮ ನೀನು? ಇಲ್ಲ ಕಣಕ್ಕ. ಅಯ್ಯೋ ನನ್ನ ಏನು ಎತ್ತ ಅಂತಲೂ ಕೇಳಲಿಲ್ಲ ಗೊತ್ತೇ, ಎಷ್ಟು ಬೇಜಾರಾಯ್ತು ಎದ್ದಾಗಿಂದನು. ಈ ಅಪ್ಪಗೆ ಮದುವೆ ಆಗ್ದಂಗೆ ಇದ್ದಿದ್ರೆ ಹಂಗೆ ಎಂದಿದ್ರೆ ಗೊತ್ತಾಗೋದು. ಹಂಗೆ ಏನು ಬೇಕಾಗಿತ್ತು, ಮದುವೆ ಇಲ್ದಲೇ ಅವಾಗ ಮಕ್ಳು ನೋಡ್ಕೊಂಬಾರ ಯಾರು ಇರಲಿಲ್ವಲ್ಲ, ಅವಾಗೆಲ್ಲ ಎಂದಿದ್ರೆ ಗೊತ್ತಾಗೋದು. ನಾನು ಬಂದು ಬೇಸ್ ಇಕ್ಕಿದ್ನಲ್ಲ ತಿನ್ನಲ್ಲ, ಅದಕ್ಕೆ ಈ ಅಪ್ಪ ಕುಗ್ಸುತ್ತೆ. ಈ ಕಿಟ್ಟಣ ಒಳ್ಳೆನು. ಇವಳು ಬಂದವಳಲ್ಲ, ಇವಳು ಒಳ್ಳೆಳಲ್ಲ. ನಾವು ಮೊದಲೆಲ್ಲ ಹೆಂಗೆ ಗೊತ್ತಿದ್ವಮ್ಮ, ಇವಳು ಬಂದಾಗಿಂದ ನೀನು ನಮ್ಗೆ ಬರೋಕ್ಕೇ ಆಗಲ್ವೋಗತ್ತ. ನಾವು ಬಂದು ಚೆನ್ನಾಗಿದ್ವಿ. ಈಗ ಇವಳು ಲಕ್ಷ್ಮಿ ಮಗಳು ಮದುವೆ ಆಗಿ ಬಂದಾಗಿಂದ ನೀನು ಇಲ್ಲಿ ಯಾರಿಗೂ ಬರೋಕ್ಕೆ ಹೋಗೋಕ್ಕೆ ಜಾಗಿಲ್ಲ. ಏನು ಹೇಳ್ತೀನಮ್ಮ ಅಯ್ಯಪ್ಪ, ಇಲ್ಲೋ ನನಗೇನೋ ಒಂದು ಈಟ್ನಾಗಡೆ ಆಗೈತೆ ಅಂದರೆ ಸಾಕು. ಯಾಕೆ ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ದು, ಇವತ್ತು ನಾನು ಸೊಂಟ ನೋವಾಗೈತೆ ಕಣಪ್ಪ ಅಂತಂದ್ರೂ ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಂಗಿಲ್ಲ. ನೀನು ಹೆಂಗೆ ಇದೆಯಮ್ಮ ಅಂತ ಕೇಳಂಗಿಲ್ಲ. ಏನೆಲ್ಲದಕ್ಕೂ ರೊಚ್ಚು. ಎಂಥ ರೊಚ್ಚ ಏನು. ಅಯ್ಯಯ್ಯಪ್ಪ ಬಲು ರೊಚ್ಚ ಕೊಚ್ಚೇನು ಒಂದು ಗೊತ್ತಾಗಲ್ಲ. ಅಯ್ಯೋ ನೋಡಬೇಕು ರೊಚ್ಚು ಅದೆಂಥ ರೊಚ್ಚ ಏನೋ ಅಮ್ಮಂಗಾಗುತ್ತೆ ನನಗೆ. ನೋಡಿ ಒಬ್ಳು ಗೊತ್ತಾಳಮ್ಮ ಇಲ್ಲಿ, ಇವಳನ್ನೊಬ್ಳನ್ನ ಬರ್ದಂಗೆ ಮಾಡ್ಬೇಕಿಲ್ಲಿ. ಏನು ಮಾತಾಡ್ತಾ ಇದ್ದಾರೆ ತಡಿ, ಇಲ್ಲೆಲ್ಲನ ಫೋನ್ನಾಗೆ ಕೇಳಿಸ್ಕೊಂಡು ಫೋನ್ನಾಗೆಲ್ಲ ರೆಕಾರ್ಡ್ ಮಾಡ್ಕೊಂಡು ನಮ್ಮ ಬಂದಮೇಲೆ ತೋರಿಸ್ತೀನಿ. ಹಂಗಾದ್ರೆ ಮತ್ತೆ ಗೊತ್ತಾಗದು ಇವ್ರಿಗೆ. ನಾನು ಸುಮ್ಮನೆ ಬರೇ ನೋಡ್ತಿದ್ರೆ ಆಗಲ್ಲ, ಮತ್ತೇನೋ ಬೈಕೆಂಬ್ತಿರಂಗೆ ಇದ್ದಾಳೆ ನಮ್ಮ ಅಮ್ಮನ್ನ. ತಡಿ ಎಲ್ಲ ರೆಕಾರ್ಡ್ ಮಾಡ್ಕೊಂತೀನಿ. ಅಲ್ಲ ಭಾರಿ ಇದ್ದಾನೆ ಹೇಳ್ಕಿಟ್ಟಣಯ್ಯ, ಏನೇಂದ್ರೆ ಹಿಂಗೆ ಮಾಡಬಾರ್ದು. ಅಲ್ಲ ಮದ್ವೆ ಇಲ್ದಂಗೆ ನಾನು ಹಂಗೆ ಇದ್ನಲ್ಲ, ಅವತ್ತು ನಮ್ಮ ಅಕ್ಕ ಕೊಟ್ಟು ಮದುವೆ ಮಾಡಿದ್ಲು ಅಂಬೋದೊಂದು ಸ್ವಲ್ಪನಾದ್ರೂ ಗೊತ್ತಾಗಲ್ಲ ಇವನು ಕೆಟ್ಟಪ್ಗೆ. ಹೇಳು ಸ್ವಲ್ಪನಾದ್ರೂ ನಂಗಂತ ಹೇಳೋಣ ಅನ್ಕೊಂತೀನಿ. ತಿರ್ಗಾ ಯಾಕೆ ಬೇಕು ನೀನು ಸುಮ್ಮನಿರೋಂಬುತ್ತೆ ಅಂತ ಸುಮ್ಮನಾಗಿದ್ದೀನಿ. ಆದರೆ ನಮ್ಮ ಕಡೆಗೂ ಅಷ್ಟಕ್ಕಷ್ಟೇ ಕಣಮ್ಮ. ಮೊದಲು ಎಲ್ಲಾನು ಕಾಣಂಗಿಲ್ಲ, ಮಾತಾಡ್ಸೋದು ಇವಾಗ ಮಾತಾಡ್ಸೋದೇ ಇಲ್ಲ. ಅದು ಮಕ್ಳು ಮದುವೆ ಆಯ್ತಲ್ಲ ಅದಕ್ಕೇನೆ. ಅವ್ರ ಮಕ್ಳು ಮದುವೆ ಆಗ್ದಂಗೆ ಇದ್ದಿದ್ರೆ ನಿನ್ನ ಬಾರಮ್ಮ ಇಲ್ಗೋಗೋಣ ಅಂತ ಹೇಳಿ ಕರೆಯೋದು. ಜಯಶ್ರೀ ಬಾರ್ ಜಯಶ್ರೀ ಅಂತ ಹೇಳಿ, ಬಾ ನನ್ನ ಮಕ್ಳು ಮದುವೆ ಆಗಿಲ್ಲ ಇಲ್ಲಿಗೆ ಹೋಗೋಣ ಅಂತ ಹೇಳಿ ಕರಿಯೋಣ ಯಪ್ಪ. ಇವಾಗ ಇಬ್ಬರು ಮಕ್ಳದ್ದು ಮದುವೆ ಆಯ್ತಲ್ಲ, ಯಾರ್ದೇನು ಅಮ್ಮಂಗೈದಾನ ಯಪ್ಪ. ನಮಗೇನೆ ಇವಾಗ ಬೆಲೆ ಕೊಡಲ್ಲ ಹಂಗೈದಾನಿ. ಅವರಿಬ್ರದ್ದು ಮದುವೆ ಆಗ್ಬಾರ್ದಾಯ್ತು ನನಗೆ, ಅದೇ ಇದ್ದಿದ್ದು. ಏನ ನಾನು ಅವರಿಬ್ರದ್ದು ಮದುವೆ ಆಗ್ಬಾರ್ದು ಅಂತಲೇ ಇದ್ದೆ ನಾನು. ಮತ್ತೆ ಹೇಳು ಮಾಡಿದ್ರೆ ಎಂತರ್ಗೂ ಬೇಜಾರಾಗುತ್ತೆ. ಸುಮ್ಮನೆ ಮದುವೆ ಆಗ್ದಂಗೆ ಹಂಗೆ ಇದ್ದಿದ್ರೆ ಗರ್ವ ಮಾತಾಡ್ಸ್ಕೊಂಬೋರೋಣ ನಮ್ಮ ಅಂತಕೋನು. ಯಾರು ಹೇಳ್ದಮ್ಮ ಜಯಶ್ರೀ ಯಾರನ ಬರ್ತಾರೆ ನಮ್ಮ ಗಣ್ಣರು ಹೆಣ್ಣರು ಯಾರನ ಹೇಳ್ದೆ ಅಂತ ನಾನು ನಮ್ಮ ಮನೆಯಾಗ್ಲಾರ್ದೆ ಅಮ್ಮಂಗೆ ನಾವು ತಲೆ ಕೆಡಿಸ್ಕೊಂಡು ಎಷ್ಟು ಒಳ್ಳೇದು ಮಾಡಿದೀವಿ. ಸರಿ ಇಲ್ದಾನೆ ಹೇಳು ಈ ಕಿಟ್ಟಣಯ್ಯ. ನಾನು ಇರೋಳು ಆ ಮದುವೆಗಳು ಯಾವ ಸೆಟ್ ಆಗವ. ಯಾಕ ನೀನೇನು ಈ ಕಮಲಮ್ಮಿಂಗೆ ಅಂತಾಳೆ ಅನ್ಬೇಡ ನೀನು. ಅಲ್ಲಿ ಸೋನ್ ಮದುವೆ ಸೆಟ್ ಆಗಂಗಿದ್ವು, ನಾನೇನು ಎಷ್ಟೊಂದು ಮದುವೆ ಕೊಡಬೇಡ್ರಿ ಅಂತ ಹೇಳಿದ್ದೀನಿ. ಎಲ್ಲ ನಮ್ಮೂರ ಕಡೆಗಳಾರ ಯಾರ್ಯಾರ ಕೊಡ್ತೀವಿ ಎಂಬರೋವಾಗ ಕೊಡಬೇಡ್ರಿ ಅಂತ ನಾನೇ ಹೇಳಿದ್ನಿ. ನಾನೇ ಯೋಸೋ ಮದುವೆಗಳು ಕ್ಯಾನ್ಸಲ್ ಮಾಡ್ಸಿದ್ನಿ ಗೊತ್ತಿ. ಅಯ್ಯಪ್ಪ ನೋಡಿ ಹಿಂಗೆ ಮಾಡ್ತಾನಂತಲೇ ನಾನು ಹಂಗೆ ಮಾಡಿದ್ದು. ಈ ಲವಡೆಯರು ಇಬ್ಬರಾಳನು ಮದುವೆ ಆಗ್ಬಿಟ್ರು. ಇಟ್ಟು ಕರ್ದಾನ ಬೇಜಾರಾಯಿತು. ಏನು ಮಾಡೋಣ, ಮದುವೆ ಆಗ್ದಂಗೆ ಒಂದಿದ್ದಿದ್ರೆ ನಾವು ಹೇಳ್ದಂಗೆ ಕೇಳ್ಕೊಂಡಿರೋರು. ಯಾಕಂದ್ರೆ ಮುದ್ದೆ ಮಾಡಿ ಕರಿರ್ತಿರ್ಲಿಲ್ಲ, ಸೊಸೆಯರಿರಲಿಲ್ಲ, ಮಕ್ಳು ಮದುವೆ ಆಗಲಿಲ್ಲ ಅಂಬೋದೊಂದು ಚಿಂತೆ ಇರೋದು. ನಾವು ಹೇಳ್ದಂಗೆ ಕೇಳ್ಕೊಂಡಿರ ನೀಯಪ್ಪ. ಇವಾಗ ಮಕ್ಳು ಮದುವೆ ಆತಲ್ಲ ಅದಕ್ಕೇ ಯಾರ್ದೇನು ಅಂತಾನೆ. ಮತ್ತು ಮದುವೆ ಆಗ್ದಂಗೆ ಹಂಗೆ ಇದ್ದಿದ್ರೆ ಪರವಾಗಿರಲಿಲ್ಲ. ಮದುವೆ ಆಗ್ದಂಗೆ ಹಂಗೆ ಇದ್ದರೆ ಹೆಂಗತ್ತ ಸುಮ್ಕಾಗನು ಅಯ್ಯಪ್ಪ. ಮದುವೆ ಆಗಿಲ್ಲ ಅಂತೇಳಿ ಒಂದು ಚಿಂತೆ ಕೊರ್ಗಾನು. ನಾನು ಓಟ ಸಮಾಧಾನ ಮಾಡಿದ್ದು ನೋಡಮ್ಮ. ಈಗೇನು ಹಂಗೆ ಅಯ್ಯೋ ಅವರು ಇಬ್ಬರಳು ಬೋಲೊಳ್ಳಾರಲ್ಲ. ಅಯ್ಯೋ ನಾನು ಬಿದ್ದಿದ್ದೀನಿ. ಬೀಗ ಹುಡ್ಕಕ್ಕೆ ಹೋಗಿ ಬೀಗನೇ ಕಳೆದು ಹೋಯ್ತು ಕಣೆ. ಯಾಕೆ ಎಲ್ಲನ ಬೀಗನ ಸಿಕ್ಕಿದ್ರೆ ತಗೊಂಬಂದು ಕೊಡು ಟೇಜೋರಿ ಬೀಗ. ಅದೇ ಕಳೆದೋಗೈತೆ ಹೋಗತ್ತಾ, ಕಳೆದೋಗೈತಿ. ಎಲ್ಲ ಅವರೇ ತಾಂಡಿರ್ಬೇಕು ಕಣೆ. ಆಲೋಡೇರೆ ಇಬ್ಬರಳು ಎಲ್ಲ ತಾಂಡಿರ್ತಾರೆ. ಬೋಲ್ ನಾಟಕ ಆಡ್ತಾರೆ. ಹೇಳು ನೀನು ಬೀಗ ಇಕ್ಕೊಂಡಿದ್ಯಲ್ಲ, ಇವ ನಾವು ಯಜಮಾನಿಕೆ ಮಾಡ್ಬೇಕಮ್ಮಂಗೆ ಅವಳು ರಚ್ಚಿ ಅವ್ರ ಅಮ್ಮನ ಅಂತಾಳು ಅವಳು. ಅವಳು ಅಲಸ್ಮಕ್ನಂತಾಳು. ಅದಕ್ಕೇನೆ ನಂದೇ ನಡಿಬೇಕೆಲ್ಲ ತಗೋನು, ನಾನು ಇದ್ದಂಗೆ ಇರಬೇಕು ಅಂತ ಹೇಳಿ ಅದಕ್ಕೆ ಹಿಂಗೆ ಮಾಡ್ತಾ ಇದ್ದಾಳೆ. ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಎಲ್ಲನ ಅಂತ ಹೇಳಿ ಹಿಂಗೆ ಮಾಡ್ತಾ ಇದ್ದಾಳೆ. ಅವಳೇ ತಗೊಂಡಿರ್ಬೇಕು ಕಣೆ. ಈ ಮನೆ ಯಜಮಾನಿಕೆ ನಾನೇ ಮಾಡಬೇಕು ಅಂತೇಳಿ ಅವಳೇ ತಾಂಡಿರ್ಬೇಕು. ತಾಂಡವಳೇನ ಅದಕ್ಕೇನೆ ತಾಂಡಿರ್ಬೇಕು ಲೌಡಿ. ಅವಳೇ ಏನಾನ ತಾಂಡಿರೋದಕ್ಕೆ ಮತ್ತೆ, ಇಲ್ಲಾಂದರೆ ಎಲ್ಲನ ಇದ್ದಿದ್ರೆ ಇಷ್ಟೊತ್ತಿ ಸಿಗ್ಬಿಡೋದು. ಮನೇನೆಲ್ಲ ಹುಡುಕಿ ಇನ್ನೂ ಸಿಕ್ಕಿಲ್ಲ. ನನಗೆ ಅದೆಲ್ಲ ಬೇಗದ್ದೆಲ್ಲ ನಾಳಾಗ ಹೋಗ್ಲ ಮದುವೆ ಆಗ್ಬಾರ್ದಾಯ್ತು ಆಸ್ತಿ ಏನು. ಅದ್ರಾಗೇನು ನೀನು ಇರೋದೊಂದಿಟ್ಟು ಅಡುಗೆ ಹೋದ್ರೂ ಹೋಗ್ತೀರಲ್ಲ ಆಸ್ತಿ ನನಗೆ ಹಂಗೆ ನನ್ನ ಒಬ್ಳಿಗೆ ಆಗೋದತ್ತು. ನನಗೆ ಮಕ್ಕಳಾಗಿದ್ರಿ ಕಣ, ನಿನ್ನ ಮಕ್ಕಳಾಗಿದ್ರೆ ಸಾಕಾಯ್ತು. ಹೆಂಗತ್ತ ಅವ್ರಿಬ್ರಿಗೆ ಮದುವೆ ಮಾಡ್ದಂಗತ್ತೆಲ್ಲ ನೀನೇ ಆಸ್ತಿ ಬರ್ಸ್ಕೊಂಡು ಸುಮ್ಮನೆ ಆಗ್ಬೋದಾಯ್ತತ್ತ. ನೀನೇನೇನು
ಸರಿ ಅಂತೈ ನಾನು ನೋಡು ಅವಾಗ ನೀವು ಬೇಕಾದರೆ ನನ್ನ ಮಕ್ಕಳಿಗೆ ಹೆಣ್ಣು ನೋಡು ಜಯಶ್ರೀ. ನಾನು ನಿನ್ನ ಮಗಳಿಗೆ ಗೌರ್ಮೆಂಟ್ ಕೆಲಸದಾರ ಹುಡ್ಕೊಂಡು ಕರ್ಕೊಂಬತ್ತೀನಿ ಅಂತ ಹೇಳಿದ್ದು ಇವಾಗ ಏನಿಲ್ಲ ಕಣಮ್ಮ. ಯಾವುದು ತಲೆ ಕೆಡಿಸ್ಕೊಂಬಲ್ಲ. ಹಿಂಗೆ ನಿನ್ನ ಮಗಳು ಮದುವೆ ಸಟ್ಟ ಆಯ್ತಾ ಏನು ಎತ್ತ? ಒಂದು ಈಟು ಕೇಳಲ್ಲ. ಅವಳು ಯಾಕೆ ಬತ್ತಾ ಇದ್ದಾಳೆ ಅವಳು ಗಿರ್ಜಿಂಬಿ. ಇತ್ಲ ನಿಂತ್ಕ ಯಾಕ ಈ ಕಡೆಗೆ ನಿಂತ್ಕ ಕಾಮ್ನಂಗೆ ಈ ಕಡೆಗೆ ಕಂಬದ ಮಾರಿಗೆ ನಿಂತ್ಕ ಕಣೆ. ಅವಳು ಯಾಕೆ ಬತ್ತಾ ಇದ್ದಾಳೆ ಗಿರ್ಜಿಂಬಿ. ಅವ್ರ ಅಮ್ಮ ನೋಡಿಕೊಂಬತ್ತಾ ಇದ್ದಾಳೆ. ನಮ್ಮ ಅಮ್ಮ ಎಲ್ಲೈತೆ ಈ ಆಮೇಲೆ ನನ್ನಿನ್ನ ಎಲ್ಲೆಲ್ಲ ಹುಡಿಕೊಂಬಂದೆ ಗೊತ್ತೇ. ಅಲ್ಲೆಲ್ಲೆಲ್ಲ ಹುಡಿಕೊಂಬಂದೆ. ಫೋನ್ ತರಕಿಲ್ಲಿ ಕಮಲಕೈಗೆ ತೋರ್ಸೋಕ್ಕಾಗೋದು. ಫೋನ್ ಕೊಡ್ಸಿದ್ದೀನಿ ಕಣಮ್ಮ. ವಾಸದ ನಮ್ಮ ಗಿರ್ಜಿಂಬಿಗೆ ಒಂದ ಫೋನ್ ಬೇಕು ಅಂಬೋದು ಅದಕ್ಕೆ ಫೋನ್ ಕೊಡ್ಸಿದ್ದೀನಿ. ಫೋನ್ ತಂದಿದ್ದೇನು? ಎಲ್ಲ ತಾಂಬ ನೋಡೋಣ. ಯಾರೋ ಫ್ರೆಂಡ್ ಅಂತೆ ಮಾಡ್ತಾರೆ. ಸುಮ್ಮನೆ ನಾನು ಮಾತಾಡ್ತೀನಿ, ಚೆನ್ನಾಗಿ ಮಾತಾಡ್ತಾರೆ. ಯಾರೋ ಒಬ್ಬರು ಫ್ರೆಂಡ್ ಅಂತೇಳಿ ಅವ್ರು ಯಾರ್ಯಾರ ಫ್ರೆಂಡ್, ಯಾರ್ಯಾರ ಹುಡುಗಿಯರ ಫ್ರೆಂಡು ಎಲ್ಲ ಮಸ್ತಾಗಿದ್ದಾರೆ. ಸುಮ್ಮನೆ ಫೋನ್ ಮಾಡ್ತಿರ್ತಾರೆ ನಮ್ಮ ಅಮ್ಮನಿಗಂತೂ. ಅಲ್ಲ ನೀನು ನಮ್ಮ ತಿಕ್ಳಿಗೆ ನಮ್ಮ ತಿಕ್ಲ ಇದ್ದಾನಲ್ಲ ಅವನಿಗಾದ್ರೂ ಕೊಡ್ಬೋದಾಗಿತ್ತು ಇವಳು ಸುಮ್ಮನತ್ತ. ಇಲ್ಲಾಂದರೆ ಇವನಿಗೆ ದೊಡ್ಡನಿಗಾದ್ರೂ ಕೊಡ್ಬೋದಾಯಿತು. ಅವನ್ನ ಆಗಲ್ಲಪ್ಪ. ನಾನು ವೇದನ್ನ ಅವ್ನು ತಿಕ್ಲ ಥರ ಆಡ್ತಾನೆ, ಅವನ್ನ ಆಗ್ತಿರ್ಲಿಲ್ಲ. ಬೇಕಂದ್ರೆ ದೇವ್ರನ್ನ ಆಗ್ತಿದ್ದೆ ನಾನು. ಮತ್ತೆ ಯಾಕ ನೀನೇ ನಿನ್ನ ಮಗಳನ್ನ ಸುಮ್ಮನೆ ಕೊಡ್ಬೋದಾಗಿತ್ತು ನೋಡು. ಸುಮ್ಮನೆ ಕೊಟ್ಟಿದ್ರತ್ತ ಚೆನ್ನಾಗಿರೋದು. ಹೋಗತ್ತ ಇವತ್ತು ಯಾವಳು ಬಂದಿಲ್ಲ ಕುಕ್ಕಂತಿರ್ಲಿಲ್ಲ, ಯಾವಳ್ದು ಬಾಯಿ ಇರ್ತಿರ್ಲಿಲ್ಲ. ಇವಾಗ ನೋಡು ಅವ್ರಿಗೆ ಏನು ಹೆದರಿಕೆ ನಾವು ತಿಕ್ಬೇಕಾಗೈತಿ. ಅದಕ್ಕೆ ಮತ್ತೆ ಮದುವೆ ಆಗ್ದಂಗೆ ಬಂದಿದ್ರೆ ಚೆನ್ನಾಗಿತ್ತಪ್ಪ. ನಾನು ಎಷ್ಟೋ ಲಗ್ನದ ಬಾಳ ಕೂಡ್ ಬರಬಾರ್ದು ಅಂತ ಹೇಳಿ ನಾನು ಏಟೋ ಮನಸ್ನಾಗ ಅಂದ್ಕೊಂಡಿದ್ದೆ. ಲಗ್ನದ ಬಾಳ ಕೂಡ್ ಬರಬಾರ್ದು, ಮದುವೆ ಆಗಬಾರ್ದು ಅಂತ ಅಂದ್ಕೊಂಡಿದ್ದೆ. ಹಂಗ ಆಯ್ತು. ನಾವೊಂದು ಅಂದ್ಕೊಂಡ್ರೆ ಅದೇ ಒಂದು ಆಗುತ್ತೆ. ಕೊಡ್ತಿದ್ದು ನಮ್ಮ ಒಂದು ದಿಸ್ಕನ ಗಮ್ಲಿಲ್ ಕಿಟ್ಟಣ. ನಾನು ಬಿಡು ಚೆನ್ನಾಗಿರೋರಿಗೆ ಕೊಡೋಣ ಅಂದ್ಕೊಂಡೆ. ಸುಮ್ಮನೆ ಕೊಟ್ಟಿದ್ರು ಕೊಡ್ಬೋದಾಯಿತು ಅನ್ನಿಸ್ತೈತತ್ತ. ಹೆಂಗು ನಮ್ಮ ಅಣ್ಣಯ್ಯ ಕಿಟ್ಟಣಯ್ಯ ಕೊಟ್ಟಿದ್ರತ್ತ ಚೆನ್ನಾಗಿರೋಳಪ್ಪ. ಏನು ಮಾಡ್ತೀನಿ, ನಾನು ನೆನೆಸ್ಕೊಂಬ್ಲೇ ಇಲ್ಲ. ಬೀಳತ್ತಾಗ ಅವರೆಲ್ಲ ಮದುವೆ ಆದಂಗೆ ಆದರೆ ಚೆನ್ನಾಗಿರಲ್ಲ. ಗೌರ್ಮೆಂಟ್ ಕೆಲಸದಾರ ನೋಡಿ ಮದುವೆ ಆಗುವಂತೆ. ಅವಳು ಬಂದಿನ ತಣ್ಣ ಮದುವೆ ಆಗೋಂಥದ್ದು ಏನು ಬಂದಿತ್ತು ಅವಳಿಗೆ? ಅಯ್ಯೋ ಬಂದು ಮದುವೆ ಆಗವಳೆ. ನಾನು ಚೆನ್ನಾಗಿರೋರ್ನ ಹಾಕ್ನಿ, ಅವರು ಬೇಗ ಆಗವ್ರೆ. ಇನ್ನು ನನಗೆ ಏಜ್ ಐತಿ ಅಂತ ಹೇಳಿ ಹೇಳವ್ರಿ, ವಯಸ್ಸೈತಿ ಅಂತ. ಹಾಕ್ತೇನೆ ನಾನು. ಇನ್ನೂ ಒಂದು 2 ದಿನ ಬಿಟ್ಟೆ ಹಾಕ್ತೀನಿ. ಮತ್ತು ಇನ್ನೊಂದು 2 ದಿನ ಸೆನಕಿರೋರ್ನ ನೋಡಿ ಆಗು. ಇನ್ನೊಂದು 2 ದಿನ ಲೇಟ್ ಆದರೂ ಪರವಾಗಿಲ್ಲ. ಇವರೇನಿಬ್ರು ಸೊಸೆ ಅಂತಾರ ಏನು ಗತಿ ಅದಾರಲ್ಲ. ನಮ್ಮ ಅಯ್ಯಪ್ಪ ಸರಿ ಅದಾರ ಅಷ್ಟೇ. ಅಯ್ಯಪ್ಪ ನಂಗೆ ಆಡೋದಕ್ಕೂ ಏನು ಅವರು ಸರಿ ಅದಾರ ಅಷ್ಟೇ. ನಾನು ಅಲ್ಲೇನು ತಲೆ ಕೆಡಿಸ್ಕೊಂಬಕ್ಕೋಲ್ಲ. ನಮ್ಮ ಪಾಡಿಗೆ ನಾವು ಇರ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಮಾಮನ್ನ ಹೆಂಗೆ ಬೈಕೆಂಬ್ತಾರೆ. ಮದುವೆ ಆಗಬಾರ್ದಾಗಿತ್ತು ಅಂತ ಬೈಕೆಂಬ್ತಾರೆ. ಅದಕ್ಕೆ ಎಲ್ಲ ರೆಕಾರ್ಡ್ ಮಾಡಿದ್ದೀನಿ. ನಮ್ಮ ಮಾಮ ಬರಲಿ ತೋರಿಸ್ತೀನಿ. ಎಲ್ಲ ತೋರಿಸಿದ್ರೆ ಇವ್ರ ಬಂಡವಾಳ ಎಲ್ಲ ಗೊತ್ತಾಗುತ್ತೆ. ಇವಳೊಬ್ಳಿಲ್ಲ ನಮ್ಮ ಮನೆ ತಕ್ಕೆ ಬರಬಾರ್ದು. ಹಂಗೆ ಮಾಡ್ತೀನಿ. ನೋಡ್ತಾ ಇರ್ರಿ. ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.